ಹಲೋ ಎವ್ರಿವನ್, ವೆಲ್ಕಮ್ ಟು ಶಿರಿ ಕಾಮರ್ಸ್ ಯೂಟ್ಯೂಬ್ ಚಾನೆಲ್. ನಾನು ಇವತ್ತಿನ ಈ ವಿಡಿಯೋ ಅಲ್ಲಿ ಎಂ.ಕಾಮ್ PGCET ಮೈಸೂರು ಯೂನಿವರ್ಸಿಟಿ ಸಿಲೆಬಸ್ ಕಂಟಿನ್ಯೂಯೇಷನ್ ಪಾರ್ಟ್ ಆಗಿರೋಂತಹ ಯೂನಿಟ್ 7, ಯೂನಿಟ್ 8, ಯೂನಿಟ್ 9, ಯೂನಿಟ್ 10 ನಾನಿಲ್ಲಿ ಯಾವ ಟಾಪಿಕ್ಸ್ನ ನೀವು ಕವರ್ ಮಾಡ್ಕೋಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಇಲ್ಲಿ ಯೂನಿಟ್ 7 ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಸೊ ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಲ್ಲಿ ನೀವು ಯಾವ ಟಾಪಿಕ್ಸ್ನ ಕವರ್ ಮಾಡ್ಬೇಕಂತ ಹೇಳಿದ್ರೆ, ಫಸ್ಟ್ ಮೆಟೀರಿಯಲ್ ಕಾಸ್ಟಿಂಗ್. ಸೊ ಫಸ್ಟ್ ನೀವು ಡಿಫ್ರೆಂಟ್ ಟೈಪ್ಸ್ ಆಫ್ ಕಾಸ್ಟ್ ನ ಕವರ್ ಮಾಡ್ಕೋಬೇಕು. ಅಂದ್ರೆ ಪ್ರೈಮ್ ಕಾಸ್ಟ್ ಅಂದ್ರೆ ಏನು, ಓವರ್ ಹೆಡ್ಸ್ ಅಂದ್ರೆ ಏನು, ಫಿಕ್ಸ್ಡ್ ಕಾಸ್ಟ್ ಅಂದ್ರೆ ಏನು, ವೇರಿಯಬಲ್ ಕಾಸ್ಟ್ ಅಂದ್ರೆ ಏನು, ಅದರದ್ದು ಕ್ಯಾರೆಕ್ಟರಿಸ್ಟಿಕ್ಸ್, ಅಂಡ್ ದೆನ್ ಸೆಮಿ ವೇರಿಯಬಲ್ ಕಾಸ್ಟ್ ಅಂದ್ರೆ ಏನು, ಅದರದ್ದು ಕ್ಯಾರೆಕ್ಟರಿಸ್ಟಿಕ್ಸ್. ಅದಾದ್ಮೇಲೆ ಕಾಸ್ಟ್ ಶೀಟ್ ಅಲ್ಲಿ ನೀವು ಮಾಡ್ತೀರಾ ಅಲ್ವಾ, ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ರಾ ಮೆಟೀರಿಯಲ್ ಕನ್ಸ್ಯೂಮ್ಡ್ ಅಂತ ಹೇಳಿ, ಅದ್ರ ಮೇಲೆ ಒಂದು ಪ್ರಾಬ್ಲಮ್ ನ ಕೇಳೋ ಚಾನ್ಸಸ್ ತುಂಬಾ ಇದೆ. ಅದಾದ್ಮೇಲೆ ನೆಕ್ಸ್ಟ್ ಯಾವ್ದಾದ್ರು ಎಕ್ಸಾಂಪಲ್ಸ್ ನ ಕೊಟ್ಟಿರ್ತಾರೆ ಕಾಸ್ಟ್ ಎಲಿಮೆಂಟ್ಸ್ ಅಂತ, ಅಂದ್ರೆ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಸ್, ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್, ಅಥವಾ ಫ್ಯಾಕ್ಟರಿ ಓವರ್ ಹೆಡ್ಸ್ ಅಂತ ಹೇಳಿ ನಿಮ್ಗೆ ಐಡೆಂಟಿಫೈ ಮಾಡ್ಲಿಕ್ಕೆ ಒಂದಷ್ಟು ಐಟಮ್ಸ್ ನ ಕೊಡೋ ಅಂತಹ ಚಾನ್ಸಸ್ ತುಂಬಾ ಇದೆ. ಅಂಡ್ ನೆಕ್ಸ್ಟ್ ಒನ್ ಈಸ್ ಲೇಬರ್. ಸೊ ಈ ಲೇಬರ್ ಅಲ್ಲಿ ನೀವು ಯಾವ್ದನ್ನ ಕಾನ್ಸಂಟ್ರೇಟ್ ಮಾಡ್ಬೇಕಂತ ಹೇಳಿದ್ರೆ ಆಲ್ಸೆ ಪ್ಲಾನ್ ಮತ್ತೆ ರೋಅನ್ ಪ್ಲಾನ್. ಸೊ ಆಲ್ಸೆ ಪ್ಲಾನ್, ರೋಅನ್ ಪ್ಲಾನ್, ಅದರದ್ದು ಫೀಚರ್ಸ್, ಕ್ಯಾರೆಕ್ಟರಿಸ್ಟಿಕ್ಸ್, ಫಾರ್ಮುಲಾ ಮತ್ತೆ ಒಂದು ಸಿಂಪಲ್ ಪ್ರಾಬ್ಲಮ್ ನ ನೀವು ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂಡ್ ನೆಕ್ಸ್ಟ್ ಒನ್ ಈಸ್ ಕಾಸ್ಟ್ ಶೀಟ್. ಸೊ ಇಲ್ಲಿ ಕಾಸ್ಟ್ ಶೀಟ್ ಅಲ್ಲಿ ನಾನು ಆಗ್ಲೇ ಹೇಳ್ದೆ ಏನ್ ಕೇಳ್ತಾರೆ ಅಂತ, ಎಲಿಮೆಂಟ್ಸ್ ಆಫ್ ಕಾಸ್ಟ್ ಶೀಟ್ ನ ಕೇಳೋ ಅಂತ ಚಾನ್ಸಸ್ ಇರೋ ಅಂತದ್ದು. ಅಂಡ್ ನೆಕ್ಸ್ಟ್ ಒನ್ ಈಸ್ ಕಾಂಟ್ರಾಕ್ಟ್ ಕಾಸ್ಟಿಂಗ್. ಸೊ ಈ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಅಲ್ಲಿ ನಿಮ್ಗೆ ಯಾವ ತರದ ಕ್ವೆಶನ್ಸ್ ಕೇಳ್ತಾರೆ ಅಂತ ಹೇಳಿದ್ರೆ, ವರ್ಕ್ ಸರ್ಟಿಫೈಡ್, ವರ್ಕ್ ಅನ್ಸರ್ಟಿಫೈಡ್ ನ ಟ್ರೀಟ್ಮೆಂಟ್ ಬಗ್ಗೆ ಕೇಳೋ ಅಂತದ್ದು. ಪ್ರೋಸೆಸ್ ಕಾಸ್ಟಿಂಗ್ ಅಲ್ಲಿ ನಿಮ್ಗೆ ನಾರ್ಮಲ್ ಲಾಸ್, ಅಬ್ನಾರ್ಮಲ್ ಲಾಸ್ ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಕೇಳೋ ಅಂತದ್ದು. ಮತ್ತೆ ಮೆಟೀರಿಯಲ್ಸ್ ಅಲ್ಲಿ ನಿಮ್ಗೆ ಲೀಫೋ ಮತ್ತೆ ಫಿಫೋ. ಈ ಲೀಫೋ ಮತ್ತೆ ಫಿಫೋ ಅಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳಿದ್ರೆ ಡ್ಯೂರಿಂಗ್ ಇನ್ಫ್ಲೇಷನ್, ಡ್ಯೂರಿಂಗ್ ಡಿಫ್ಲೇಷನ್ ಯಾವ್ದ್ರಲ್ಲಿ ಕ್ಲೋಸಿಂಗ್ ಸ್ಟಾಕ್ ಜಾಸ್ತಿ ಇರುತ್ತೆ ಅಂತ ಹೇಳಿ ಕ್ವೆಶನ್ಸ್ ನ ಕೇಳೋ ಚಾನ್ಸಸ್ ತುಂಬಾ ಇದೆ. ಅದಾದ್ಮೇಲೆ ಪ್ರೋಸೆಸ್ ಕಾಸ್ಟಿಂಗ್. ಈ ಪ್ರೋಸೆಸ್ ಕಾಸ್ಟಿಂಗ್ ಅಲ್ಲಿ ನಿಮ್ಗೆ ಐದರ್ ಫಾರ್ಮುಲಾನ ಕೇಳ್ತಾರೆ ಅಥವಾ ನಿಮ್ಗೆ ಒಂದು ಸಿಂಪಲ್ ಪ್ರಾಬ್ಲಮ್ ನ ಕೊಟ್ಟು ಕ್ಯಾಲ್ಕುಲೇಟ್ ದಿ ಕಿಲೋಮೀಟರ್ ಪರ್ ಪ್ಯಾಸೆಂಜರ್ ಅಂತ ಹೇಳಿ ಕೇಳೋ ಚಾನ್ಸಸ್ ಇರೋ ಅಂಥದ್ದು. ಅಂಡ್ ನೆಕ್ಸ್ಟ್ ಒನ್ ಈಸ್ ನಿಮ್ಗೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್, ಡಿಫ್ರೆನ್ಸ್ ಬಿಟ್ವೀನ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್, ಕಾಸ್ಟ್ ಅಂಡ್ ಫಿನಾನ್ಷಿಯಲ್ ಅಕೌಂಟಿಂಗ್. ಅದು ಥಿಯೋರಿಟಿಕಲ್ ಆಸ್ಪೆಕ್ಟ್ ಆಗಿರೋದ್ರಿಂದ ನಿಮ್ಗೆ ಇಲ್ಲಿ ಆಬ್ಜೆಕ್ಟಿವ್ಸ್ ಅಲ್ಲಿ ಅದನ್ನ ಕೇಳಲ್ಲ. ಅಂಡ್ ಮಾರ್ಜಿನಲ್ ಕಾಸ್ಟಿಂಗ್ ಮತ್ತೆ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಮಾರ್ಜಿನಲ್ ಕಾಸ್ಟಿಂಗು. ಸೊ ಈ ಮಾರ್ಜಿನಲ್ ಕಾಸ್ಟಿಂಗ್ ಅಲ್ಲಿ ನೀವು ಫಾರ್ಮುಲಾಸ್ ನ ಚೆನ್ನಾಗಿ ಕಲ್ತ್ಕೋಬೇಕು. PV ರೇಷಿಯೋ, BEP, ಆ ಥರ ಡಿಸೈರ್ಡ್ ಪ್ರಾಫಿಟ್, ಎಕ್ಸ್ಪೆಕ್ಟೆಡ್ ಸೇಲ್ಸ್, ಆ ಥರ ಫಾರ್ಮುಲಾಸ್ನ ನೀವು ಜಾಸ್ತಿ ನೋಡ್ಕೋಬೇಕು. ಯಾಕಂದ್ರೆ ಒಂದು ಪ್ರಾಬ್ಲಮ್ನ ಕೂಡ ಯು ಕ್ಯಾನ್ ಎಕ್ಸ್ಪೆಕ್ಟ್ ಫ್ರಮ್ ದಿಸ್ ಟಾಪಿಕ್. ಅಂಡ್ ನೆಕ್ಸ್ಟ್ ಒನ್ ಈಸ್ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್. ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಅಲ್ಲಿ ನಿಮಗೆ ವೇರಿಯನ್ಸ್ ಅನಾಲಿಸಿಸ್ ಕೇಳೋ ಅಂಥದ್ದು. ಇದರಲ್ಲೂ ಕೂಡ ಅಷ್ಟೇ ನೀವು ಫಾರ್ಮುಲಾ ಮತ್ತೆ ಮೆಟೀರಿಯಲ್ ವೇರಿಯನ್ಸ್, ಲೇಬರ್ ವೇರಿಯನ್ಸ್, ಓವರ್ ಹೆಡ್ ವೇರಿಯನ್ಸ್, ಇದು ಮೂರರಲ್ಲಿ ನಿಮಗೆ ಕ್ವೆಶನ್ಸ್ ಕೇಳೋದ್ರಿಂದ 9 ಫಾರ್ಮುಲಾಸ್ ಇರುತ್ತೆ. ಸೊ 9 ಫಾರ್ಮುಲಾಸ್ನ ನೀವು ಬ್ಯಾಹೆಟ್ ಮಾಡ್ಕೊಳ್ಳಿ. ಅಂಡ್ ದೆನ್ ಇದರಲ್ಲೂ ಕೂಡ ನೀವು ಒಂದು ಪ್ರಾಬ್ಲಮ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂಡ್ ಬಡ್ಜೆಟ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಬಡ್ಜೆಟ್ಸ್, ಅದರದ್ದು ಫೀಚರ್ಸ್ನ ನೀವು ಚೆನ್ನಾಗಿ ಓದ್ಕೊಂಡ್ರೆ ಇಷ್ಟರಲ್ಲೇನೆ ನಿಮಗೆ ಕಾಸ್ಟ್ ಅಂಡ್ ಮ್ಯಾನೇಜ್ಮೆಂಟ್ ಅಕೌಂಟ್ ಇಂದ ಕ್ವೆಶನ್ಸ್ ಬರೋ ಅಂಥದ್ದು. ಅಂಡ್ ನೆಕ್ಸ್ಟ್ ಒನ್ ಈಸ್ ಕಂಪನಿ ಲಾ. ಸೊ ಕಂಪನಿ ಲಾ ಏನಿದೆ ಇದು ಫುಲ್ಲಿ ಥಿಯೋರಿಟಿಕಲ್ ಆಸ್ಪೆಕ್ಟ್ ಆಗಿರೋದ್ರಿಂದ ಇಲ್ಲಿ ನಿಮ್ಗೆ ಯಾವ ತರ ಕ್ವೆಶನ್ಸ್ ನ ಕೇಳ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಅವ್ರು ಏನ್ ಸಿಲೆಬಸ್ ನ ಫುಲ್ ಕೊಟ್ಟಿದ್ದಾರೆ ಆ ಸಿಲೆಬಸ್ ನ ಫುಲ್ಲು ಓದ್ಕೋಬೇಕು. ಅಂಡ್ ನೆಕ್ಸ್ಟ್ ಒನ್ ಈಸ್ ಫಂಕ್ಷನಲ್ ಮ್ಯಾನೇಜ್ಮೆಂಟ್. ಫಂಕ್ಷನಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಫಸ್ಟ್ ಟಾಪಿಕ್ ಅವರು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ನ ಕವರ್ ಮಾಡಿದ್ದಾರೆ. ಸೊ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಲ್ಲಿ ಹ್ಯೂಮನ್ ರಿಸೋರ್ಸ್ ಪ್ಲಾನಿಂಗ್, ರೆಕ್ರೂಟ್ಮೆಂಟ್, ಸೆಲೆಕ್ಷನ್ ಅಂಡ್ ಟ್ರೈನಿಂಗ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಹ್ಯೂಮನ್ ರಿಸೋರ್ಸ್ ಪ್ಲಾನಿಂಗು, ಪ್ರೋಸೆಸ್, ರೆಕ್ರೂಟ್ಮೆಂಟ್, ಆ ರೆಕ್ರೂಟ್ಮೆಂಟ್ ಅಲ್ಲಿ ಪ್ರೊಸೀಜರ್ಸ್ ಅಂಡ್ ಸೆಲೆಕ್ಷನ್, ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಬರುತ್ತೆ. ಟ್ರೈನಿಂಗ್ ಅಂಡ್ ಡೆವಲಪ್ಮೆಂಟ್, ಇಲ್ಲೂ ಕೂಡ ಅಷ್ಟೇ ಟೈಪ್ಸ್ ಅಥವಾ ಮೆಥಡ್ಸ್ ಆಫ್ ಟ್ರೈನಿಂಗ್ ಬರುತ್ತೆ. ಇದನ್ನ ನೀವು ಕಾನ್ಸಂಟ್ರೇಟ್ ಮಾಡಿ ಓದ್ಕೋಬೇಕು. ಅಂಡ್ ನೆಕ್ಸ್ಟ್ ಒನ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್. ಸೊ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಇದರಲ್ಲಿ ನಿಮಗೆ
ಏನು ಕಾನ್ಸಂಟ್ರೇಟ್ ಮಾಡಬೇಕಂತ ಹೇಳಿದ್ರೆ ಎಲಿಮೆಂಟ್ಸ್ ಆಫ್ ಮಾರ್ಕೆಟಿಂಗ್ ಮಿಕ್ಸ್ ಅಂದರೆ 4 P's 7 P's ಇದನ್ನ ಯಾರು ಕೊಟ್ಟಿದ್ದು ಅಂತ ಕಾನ್ಸಂಟ್ರೇಟ್ ಮಾಡಬೇಕು. ಅದಾದ್ಮೇಲಿಂದ ನೆಕ್ಸ್ಟು ಪ್ರಾಡಕ್ಟ್ ಲೈಫ್ ಸೈಕಲ್ನ ಕಾನ್ಸಂಟ್ರೇಟ್ ಮಾಡಬೇಕು. ಅಡ್ವರ್ಟೈಸಿಂಗ್ ಮೀಡಿಯಾಸ್ನ ನೀವು ಕಾನ್ಸಂಟ್ರೇಟ್ ಮಾಡಬೇಕು. ಪ್ರಮೋಷನ್ ಆ ಟಾಪಿಕ್ಸ್ನ ನೀವು ಕಾನ್ಸಂಟ್ರೇಟ್ ಮಾಡಬೇಕು. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಸೊ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟಲ್ಲಿ ನೀವು ಏನನ್ನ ಕಾನ್ಸಂಟ್ರೇಟ್ ಮಾಡಬೇಕಂತ ಹೇಳಿದ್ರೆ ನೀವು ರೇಷಿಯೋ ಅನಾಲಿಸಿಸ್ಸು, ಅದಾದ್ಮೇಲಿಂದ ನೆಕ್ಸ್ಟ್ NI ಅಪ್ರೋಚ್, NOI ಅಪ್ರೋಚು, ಕಾಸ್ಟ್ ಆಫ್ ಕ್ಯಾಪಿಟಲ್ನ ಕ್ಯಾಲ್ಕುಲೇಟ್ ಮಾಡೋದು, ಲಿವರೇಜಸ್ಸು ಅದರದ್ದು ಫಾರ್ಮುಲಾಸು, ಅರ್ನಿಂಗ್ ಪರ್ ಶೇರ್ ಕ್ಯಾಲ್ಕುಲೇಟ್ ಮಾಡೋ ಅಂಥದ್ದು, EBITನ ಕ್ಯಾಲ್ಕುಲೇಟ್ ಮಾಡೋ ಅಂಥದ್ದು ಫಾರ್ಮುಲಾಸ್ ಅದಷ್ಟನ್ನು ನೀವು ಕಾನ್ಸಂಟ್ರೇಟ್ ಮಾಡ್ಕೋಬೇಕು ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟಲ್ಲಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟು ಡಿವಿಡೆಂಡ್ ಡಿಸಿಷನ್, ವಾಲ್ಟರ್ಸ್ ಮಾಡೆಲು, ಗಾರ್ಡನ್ಸ್ ಮಾಡೆಲ್ ಇದನ್ನ ಕಾನ್ಸಂಟ್ರೇಟ್ ಮಾಡಿ ಓದ್ಕೋಬೇಕು. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಆಂಟ್ರಪ್ರಿನರ್ಶಿಪ್. ಸೊ ಆಂಟ್ರಪ್ರಿನರ್ಶಿಪ್ ಅಲ್ಲಿ ನಿಮಗೆ ಮೀನಿಂಗು, ಟೈಪ್ಸ್ ಆಫ್ ಆಂಟ್ರಪ್ರಿನರ್ಶಿಪ್ಪು, ಫಂಕ್ಷನ್ಸು ಮತ್ತು ಕ್ವಾಲಿಟೀಸ್ ಆಫ್ ಸಕ್ಸಸ್ಫುಲ್ ಆಂಟ್ರಪ್ರಿನರ್ಶಿಪ್, ಆ್ಯಂಡ್ ದೆನ್ ಆಂಟ್ರಪ್ರಿನರ್ಶಿಪ್ ಎನ್ವೈರ್ನಮೆಂಟ್, ಎಕನಾಮಿಕಲ್, ಕಲ್ಚರಲ್, ಪೊಲಿಟಿಕಲ್ ಮತ್ತು ಮೋಟಿವೇಶನಲ್ ಫ್ಯಾಕ್ಟರ್ಸ್. ಸೊ ಇಷ್ಟು ಟಾಪಿಕ್ಸ್ನ ನೀವು ಕವರ್ ಮಾಡ್ಕೋಬೇಕು ಆಂಟ್ರಪ್ರಿನರ್ಶಿಪ್ ಅಲ್ಲಿ. ಸೊ ಈ ವಿಡಿಯೋ ಅಲ್ಲಿ ನಾನು ನಿಮಗೆ ಮೇಜರ್ ಆಗಿ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು ಕ್ವೆಶನ್ಸ್ನ. ಥಿಯೋರಿಟಿಕಲ್ ಕಾನ್ಸೆಪ್ಟ್ಸಿಂದ ನಾವು ಅಷ್ಟು ಇದೇ ಕೊಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಸೊ ಹಾಗಾಗಿ ಥಿಯೋರಿಟಿಕಲ್ ಆಸ್ಪೆಕ್ಟ್ಸ್ ಏನಿದೆ ಅದೆಲ್ಲ ಏನು ಟಾಪಿಕ್ ಕೊಟ್ಟಿದ್ದಾರೆ ಆ ಟಾಪಿಕ್ಸ್ನ ಫುಲ್ಲು ನೀವು ಕವರ್ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ನೀವು ಈ ವಿಡಿಯೋನ ಲೈಕ್ ಮಾಡಿ, ದೆನ್ ಶೇರ್ ಟು ಯುವರ್ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.